ನಮಸ್ಕಾರ ವೀಕ್ಷಕರೇ. ಈ ಒಂದು ಬರುವಂತಹ 2025 ಹೊಸ ವರ್ಷದಲ್ಲಿ ಅತ್ಯಂತ ಶುಭ ಫಲ ಪಡೆಯುವ ಟಾಪ್ 5 ರಾಶಿಗಳು. ಈ ರಾಶಿಗಳಿಗೆ ಈ ಒಂದು ಹೊಸ ವರ್ಷದಲ್ಲಿ ಅಂದರೆ 2025ರಲ್ಲಿ ಬಹಳಷ್ಟು ಶುಭ ಫಲಗಳನ್ನು ಈ ರಾಶಿಯವರು ಪಡೆಯಲಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಒಂದು ಹೊಸ ವರ್ಷದಲ್ಲಿ ಯಾವೆಲ್ಲ ರಾಶಿಗಳಿಗೆ ಯಾವೆಲ್ಲ ಯೋಗ ಫಲಗಳು, 5 ರಾಶಿಗಳು ಕೂಡ ಏನೆಲ್ಲ ಲಾಭಗಳನ್ನು ಪಡ್ಕೊಳ್ತಾರೆ ಮತ್ತು ಏನೆಲ್ಲ ಒಂದು ಹೊಸದಾದ ಒಂದು ಲಾಭಗಳನ್ನು ಪಡ್ಕೊಳ್ತಾರೆ ಅಂತ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿನ ನಾವು ತಿಳಿಸ್ಕೊಡ್ತೀವಿ. ಬನ್ನಿ. ಅದಕ್ಕೂ ಮೊದಲು ನೀವೇನಾದರೂ ದೇವರು ಹಾಗೂ ಜ್ಯೋತಿಷ ಶಾಸ್ತ್ರವನ್ನು ನಂಬೋದಾದರೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ. ಹಾಗೆ ನೀವಿನ ನಮ್ಮ ದೇಗುಲ ದರ್ಶನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಓಂ ಶುದ್ಧ ಕೊಳ್ಳೆಗಳಾದ ಜ್ಯೋತಿಷ್ಯರು ನಿಮ್ಮ ಜೀವನದಲ್ಲಿ ಸಮಸ್ಯೆಗಳಾದ ವಿದ್ಯೆ, ಆರೋಗ್ಯ, ಹಣಕಾಸು ಮತ್ತು ಹಣಕಾಸಲ್ಲಿ ಯಾವುದೇ ತೊಂದರೆಗಳಿದ್ದರೂ ಕೂಡ ಮತ್ತು ಪ್ರೀತಿಯಲ್ಲಿ ನಮಗೆ ಮೋಸ, ಸ್ತ್ರೀ ಪುರುಷ ವಶೀಕರಣ, ಇನ್ನೂ ಅನೇಕ ನಿಮ್ಮ ಜೀವನದ ಗುಪ್ತ ಘೋರ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ. ಕೇವಲ ಒಂದೇ ಕರೆಯಲ್ಲಿ ನಿಮಗೆ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಡಲಾಗುತ್ತದೆ. ಸ್ನೇಹಿತರೆ, ಈ ಒಂದು ಕೆಲವೊಂದು ರಾಶಿಗಳಿಗೆ 2025ನೇ ವರ್ಷ ತುಂಬಾ ಶುಭವಾಗಿರುತ್ತೆ. ಅಂದರೆ ಈ 5 ರಾಶಿಗಳಿಗೆ ಮಾತ್ರ ತುಂಬ ಶುಭವಾಗಿರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಒಂದೇ ರಾಶಿಯಲ್ಲಿರುವಂತಹ ಕೆಲವು ಗ್ರಹಗಳ ಆಧಾರದ ಮೇಲೆ ಇಡೀ ವರ್ಷದ 12 ರಾಶಿಗಳ ಗೋಚರ ಫಲವನ್ನು ಹೇಳಲಾಗ್ತಾ ಇದೆ. ಈ ರೀತಿಯಾಗಿ ದೀರ್ಘಕಾಲದವರೆಗೆ ಒಂದೇ ರೀತಿಯಲ್ಲಿರುವ ಗ್ರಹಗಳು ಯಾವ ಗ್ರಹಗಳಂದರೆ, ಮೊದಲನೇದಾಗಿ ಶನಿ ಒಂದು ರಾಶಿಯಲ್ಲಿ 2.5 ವರ್ಷಗಳ ಕಾಲ ಸಂಚಾರವನ್ನು ಮಾಡುತ್ತೆ. ಮತ್ತು ರಾಹು ಮತ್ತು ಕೇತು ಒಂದೇ ರಾಶಿಯಲ್ಲಿ 18 ತಿಂಗಳ ಕಾಲ ಅಂದರೆ 1.5 ವರ್ಷ ಸಂಚಾರವನ್ನು ಮಾಡುತ್ತೆ. ಹಾಗೆಯೇ ಗುರು ಒಂದೇ ರಾಶಿಯಲ್ಲಿ 1 ವರ್ಷ ಸಂಚಾರ ಆಗುತ್ತೆ. ಈ ಒಂದು ಸಿಟ್ಟಿನಲ್ಲಿ 2025ರಲ್ಲಿ ಯಾವ ಗ್ರಹಗಳು ಯಾವ ಮನೆಯಲ್ಲಿರ್ತಾರೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ನಂತರ ಯಾವ ಗ್ರಹಗಳು ಯಾವ ರಾಶಿಗೆ ಯಾವ ರೀತಿಯ ಫಲವನ್ನು ಕೊಡುತ್ತೆ ಅಂತ ತಿಳ್ಕೊಳ್ಳೋಣ. ಜನವರಿ ತಿಂಗಳು ಅಂದರೆ ಕ್ಯಾಲೆಂಡರ್ ಬದಲಾಯಿಸುವ ಸಮಯ ಇದೀಗ ಬಂದಿದೆ. ಸ್ನೇಹಿತರೆ, ಕ್ಯಾಲೆಂಡರ್ ಬದಲಾದ ಹಾಗೆ ನಮ್ಮ ಜೀವನದಲ್ಲಿ ಕೂಡ ತುಂಬಾ ಬದಲಾವಣೆ ಆಗುತ್ತೆ ಎಂಬುದನ್ನು ನಾವು ಎದುರು ನೋಡ್ತೀವಿ. ಖಂಡಿತವಾಗಿ ಒಂದು ವರ್ಷದಲ್ಲಿ ಗ್ರಹಗಳು ಬೇರೆ ಮನೆಗೆ ಹೋಗುವುದರ ಮೂಲಕ, ಒಂದೇ ಮನೆಯಲ್ಲಿ ಹೆಚ್ಚು ಕಾಲ ಇರುವುದರ ಮೂಲಕ, ಒಂದೊಂದು ಪ್ರಭಾವವನ್ನು ಉಂಟು ಮಾಡುವುದರ ಮೂಲಕ ಅವರ ಬದುಕಿನಲ್ಲಿ ಅನೇಕ ಬದಲಾವಣೆಗಳಾಗುತ್ತೆ. ಈ ಒಂದು ವರ್ಷದಲ್ಲಿ ಅಂದರೆ 2025ರಲ್ಲಿ ಶನಿ ಕುಂಭ ರಾಶಿಯಲ್ಲಿ ಸ್ಥಿತನಾಗಿರ್ತಾನೆ. ಜನವರಿಯಿಂದ ಡಿಸೆಂಬರ್ವರೆಗೂ ಕೂಡ ಯಾವುದೇ ಬದಲಾವಣೆ ಆಗದೆ ಕುಂಭ ರಾಶಿಯಲ್ಲಿರ್ತಾನೆ. ಮತ್ತು ಕುಂಭ ರಾಶಿಯಲ್ಲಿ ಕುಳಿತು ಅವನು ನೋಡುವ ರಾಶಿಗಳ ಮೇಲೆ ಅವನ ಪ್ರಭಾವ ಬೀರುತ್ತೆ. ಹಾಗೆ ರಾಹು ಈ ಒಂದು ವರ್ಷ ಪೂರ್ತಿ ಮೀನ ರಾಶಿಯಲ್ಲಿ ಇರ್ತಾನೆ. ಕೇತು ವರ್ಷ ಪೂರ್ತಿ ಕನ್ಯಾ ರಾಶಿಯಲ್ಲಿ ಇರ್ತಾನೆ. ಮತ್ತು ಇನ್ನು ಗುರು 2025 ಜನವರಿಯಿಂದ ಏಪ್ರಿಲ್ವರೆಗೂ ಮೇಷರಾಶಿಯಲ್ಲಿ ಇದ್ದು ಮೇ 1ನೇ ತಾರೀಕು ವೃಷಭ ರಾಶಿಗೆ ಸಂಚಾರವನ್ನು ಮಾಡ್ತಾನೆ. ಮೇ 1ನೇ ತಾರೀಕಿನಿಂದ ಡಿಸೆಂಬರ್ವರೆಗೂ ಕೂಡ ವೃಷಭ ರಾಶಿಯಲ್ಲಿ ಗುರು ಸ್ಥಿತನಾಗಿರ್ತಾನೆ ಅಂತಲೇ ಹೇಳ್ಬೋದು. ಹಾಗಾಗಿ ಗುರು ಈ ಒಂದು ವರ್ಷದಲ್ಲಿ ಬದಲಾವಣೆಯಾಗುವ ಗ್ರಹ ಈಗ ಆಗಿರುತ್ತೆ ಅಂತಲೇ ಹೇಳ್ಬೋದು. ಗುರು ಯಾವ ಗ್ರಹಗಳ ಪ್ರಮುಖ ಫಲವನ್ನು 12 ರಾಶಿಗಳಿಗೆ ಕೊಡ್ತಾರೆ ಎಂಬುದನ್ನು ನಾವು ತಿಳಿಸ್ಕೊಡ್ತೀವಿ. ರಾಹು, ಶನಿ ಮತ್ತು ಕೇತು ಯಾವ ರಾಶಿಯಲ್ಲಿ ಇರ್ತಾರೋ ಅದರ ಆಧಾರದ ಮೇಲೆ 12 ರಾಶಿಗಳ ಮೇಲೆ ತಮ್ಮ ಪ್ರಭಾವವನ್ನು ಉಂಟು ಮಾಡ್ತಾರೆ. ಅದರಲ್ಲಿ ತುಂಬ ಶುಭ ಫಲವನ್ನು ಪಡೆಯುವಂತಹ ಕೆಲವು ರಾಶಿಗಳಿವೆ. ಆ ರಾಶಿಗಳು ಯಾವ್ಯಾವು? 5 ರಾಶಿಗಳು 2025ರಲ್ಲಿ ಸಾಕಷ್ಟು ಶುಭ ಫಲವನ್ನು ಪಡೆಯುವಂತಹ ರಾಶಿಗಳು. ಮೊದಲನೇದಾಗಿ ಈ ರಾಶಿ ಯಾವುದಂದರೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ಒಂದು 2025ರಲ್ಲಿ ನಿಮ್ಮ ರಾಶಿಯಲ್ಲಿ ರಾಹು ಸ್ಥಿತನಾಗಿದ್ದಾನೆ. ಹಾಗೆಯೇ ಗುರು ಕೂಡ ಅರ್ಧ ವರ್ಷಗಳವರೆಗೆ ಸ್ಥಿತನಾಗಿದ್ದಾನೆ ಅಂತಲೇ ಹೇಳ್ಬೋದು. ಈ ಗುರು ಒಂದು ಚಾಂಡಾಳ ಯೋಗದ ಜೊತೆಗೆ ಒಂದು ಸಪ್ತಮದಲ್ಲಿ ಕೇತು ಸಹ ಇದಿರೋದ್ರಿಂದ ಮೇಷರಾಶಿಯವರಿಗೆ ಸಾಂಸಾರಿಕ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳು 2025ರಲ್ಲಿ ಆಗುತ್ತೆ. ಕೆಲವರಿಗೆ ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳಾಗಬಹುದು. ಗುರು ಅಂದರೆ ಧನ. ಯಾವಾಗ ಗುರುವಿನ ಇತರ ಪಾಪಗ್ರಹಗಳ ಒಂದು ಯುತಿ ಬರುತ್ತೋ ಆಗ ಗುರು ತನ್ನ ಫಲವನ್ನು ಕಡಿಮೆ ಮಾಡ್ತಾನೆ, ಧನ ಅಭಿವೃದ್ಧಿನ ಕೊಡ್ತಾನೆ ಅಂತಲೇ ಹೇಳ್ಬೋದು. ಮತ್ತು ಅದೃಷ್ಟವನ್ನು ಕೊಡ್ತಾನೆ. ಯಾಕೆಂದರೆ ಮೇಷರಾಶಿಯವರಿಗೆ ಗುರು ಭಾಗ್ಯ ಅಧಿಪತಿ. ಅದೃಷ್ಟವನ್ನು ಕೊಡುವ ಒಂದು ಗುರುವಿನ ಜೊತೆ ರಾಹು ಕೂತುಕೊಂಡಾಗ ಅದೃಷ್ಟವನ್ನು ರಾಹು ಕಿತ್ಕೊಳ್ತಾನೆ. ವ್ಯಾಪಾರದಲ್ಲಿ ಅಭಿವೃದ್ಧಿ ಅನ್ನೋದಾಗುವುದಿಲ್ಲ. ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳಾಗ್ತವೆ. ಕುಟುಂಬದಲ್ಲೂ ಸಹ ಸಾಕಷ್ಟು ಸಮಸ್ಯೆಗಳಾಗ್ತವೆ. ಹೀಗೆ ಅನೇಕ ಸಮಸ್ಯೆಗಳನ್ನು ಮೇಷರಾಶಿಯವರು 2025ರಲ್ಲಿ ಅನುಭವಿಸಿದ್ರು. ಅಂದರೆ 2025ರಲ್ಲಿ ರಾಹು ನಿಮ್ಮ ರಾಶಿಯಿಂದ 12ನೇ ಮನೆಗೆ
ಮನೆಗೆ ಹೋಗ್ತಾನೆ ಅಂತಲೇ ಹೇಳ್ಬೋದು. ಇನ್ನು ರಾಹುವಿನಿಂದ ಬಿಡುಗಡೆ ಸಿಗುತ್ತೆ. ಒಂದು ಗ್ರಹ ಇರುವುದರ ಮೇಲೆ ಅವರ ಫಲ ನಿರ್ಧಾರ ಆಗೋದಿಲ್ಲ. ನಮ್ಮ ರಾಶಿಯನ್ನು ಇತರ ಯಾವ ಗ್ರಹಗಳು ನೋಡ್ತಾರೆ ಅನ್ನುವುದರ ಮೂಲಕ ನಿರ್ಧಾರವಾಗುತ್ತೆ. ಇನ್ನು ಮುಂದೆ 2025ರಲ್ಲಿ ಕೇತು ಕನ್ಯಾ ರಾಶಿಯಲ್ಲಿರ್ತಾನೆ. ಹಾಗಾಗಿ ಕೇತುವಿನ ದೃಷ್ಟಿ ಮೇಷರಾಶಿ ಮೇಲೆ ಇರೋದಿಲ್ಲ. ಕೇತು ಅಂದರೆ ಬೇರೆ ಮಾಡೋದಂದರೆ ಎಲ್ಲ ಸಂಬಂಧವನ್ನು ಕಡಿದು ಹಾಕ್ತಾನೆ ಅಂತಲೇ ಹೇಳ್ಬೋದು. ಕೇತು ಸಪ್ತಮಕ್ಕೆ ಬಂದಾಗ ವೈವಾಹಿಕ ಜೀವನದಲ್ಲಿ ತೊಂದರೆಯನ್ನು ಉಂಟು ಮಾಡ್ತಾನೆ. ಮೇಷರಾಶಿಯವರಿಗೆ ಇವೆಲ್ಲ ನಿವಾರಣೆ ಆಗುತ್ತೆ. ಗುರು ಅಂದರೆ ನ್ಯಾಯಾಧೀಶ, ಗುರು ಅಂದರೆ ತಿಳುವಳಿಕೆ, ಜ್ಞಾನ ಎಂದು ಹೇಳಬಹುದು. ಇರುವ ಸಂಶಯಗಳನ್ನು ರಾಹು ದೂರ ಮಾಡ್ತಾನೆ. ಮೇಷರಾಶಿಯಲ್ಲಿ ಗುರು ಇರುವುದರಿಂದ ಸಮಸ್ಯೆಗಳು ಬಗೆಹರಿಯುತ್ತವೆ. ನಂತರ ಗುರು ಮೇ 1ನೇ ತಾರೀಕಿನಂದು ವೃಷಭ ರಾಶಿಗೆ ಬರ್ತಾನೆ. 2ನೇ ಮನೆಗೆ ಗುರು ಬರೋದ್ರಿಂದ ಹಣಕಾಸಿನ ಸ್ಥಿತಿ ತುಂಬ ಉತ್ತಮವಾಗಿರುತ್ತೆ. ಕುಟುಂಬದಲ್ಲಿ ಹೆಚ್ಚಿನ ನೆಮ್ಮದಿಯನ್ನು ನೀವು ಕಾಣಬಹುದು. ಮಾತಿನ ಮೂಲಕ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ತೀರಿ. ಜೊತೆಗೆ ವಿದ್ಯಾರ್ಥಿಗಳಿಗೂ ಸಹ ಶುಭ ಫಲವನ್ನು ಕೂಡ ಗುರು ನೀಡ್ತಾನೆ. ಪಂಚಮ ಮತ್ತು ಭಾಗ್ಯ ಸ್ಥಾನವನ್ನು ನೋಡೋದ್ರಿಂದ ಮೇಷರಾಶಿಯವರಿಗೆ ಉನ್ನತ ಸ್ಥಾನಮಾನಗಳು ಸಿಗ್ತವೆ. ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋಗುವ ಅವಕಾಶಗಳು ಸಹ ದೊರೆಯುತ್ತವೆ. ಯಾಕೆಂದರೆ 12ನೇ ಮನೆಯಲ್ಲಿ ರಾಹು ಇರ್ತಾನೆ. 12ನೆಯ ಮನೆಯನ್ನು ವಿದೇಶ ಸ್ಥಾನ ಅಂತ ಹೇಳಲಾಗುತ್ತೆ. ಇನ್ನು ವೀಕ್ಷಕರೇ, 2ನೇದಾಗಿ ಕುಂಭರಾಶಿ, 3ನೇದಾಗಿ ತುಲಾ ರಾಶಿ, 4ನೇದಾಗಿ ಸಿಂಹ ರಾಶಿ, 5ನೇದಾಗಿ ಕಟಕ ರಾಶಿ. ಈ 5 ರಾಶಿಯವರು ಕೂಡ ಈ ಒಂದು 2025 ಹೊಸ ವರ್ಷದಲ್ಲಿ ಇಷ್ಟೆಲ್ಲ ಲಾಭಗಳನ್ನು ಪಡಿತಾರೆ ಅಂತ ಹೇಳಿದ್ರಿ. ತಪ್ಪಾಗಲಾರದು. 5 ರಾಶಿಗಳು ಕೂಡ ತುಂಬ ಅದೃಷ್ಟದ ಫಲವನ್ನು ಪಡೆಯಲು ಈ ರಾಶಿಯವರು ಪಡ್ಕೊಳ್ತಾರೆ ಅಂತಲೇ ಹೇಳ್ಬೋದು. ಈ ರಾಶಿಯವರಿಗೆ ಈ ಒಂದು 2025ರಲ್ಲಿ ಯಾವುದೇ ಕಷ್ಟಗಳು ಕೂಡ ಬರೋದಿಲ್ಲ. ಸುಖ, ಸಂತೋಷ, ನೆಮ್ಮದಿ ಅನ್ನೋದು ನಿಮ್ಮ ಒಂದು ಮನೆಯಲ್ಲಿ ನೆಲೆಸುತ್ತೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ, ಈ 5 ರಾಶಿಯಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ನೀವು ನಿಮ್ಮ ಒಂದು ಮನೆ ದೇವರನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.